ರಾಮು ಆನೆ, ಇದೆಯಾ ನೀಲಿ ಹಕ್ಕಿ? ಓ, ಇದೇನಾ ಹಕ್ಕಿ? ಹಂಗಂತೇಳಿ ಆ ಆನೆ ಆ ಮರವನ್ನು ತಳ್ಳೋದಕ್ಕೆ ನೋಡುತ್ತೆ. ಅರೆ ಆನೆ, ಯಾಕಂಗ್ ಮಾಡ್ತಿದ್ಯಾ? ಯಾಕ್ ನನ್ ಮನೆನ ನೀನ್ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ನಾನ್ ನಿನ್ಗೆ ಏನ ನ್ಯಾಯ ಮಾಡಿದೀನಿ? ಬ್ಲೂ ಲ್ಯಾಂಡ್ ಕಾಡಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿರೋರೆಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ. ನೀಲಿ ಪಕ್ಷಿ ಅವರ ಗಂಡನ ಜೊತೆ ಅದರ ಗೂಡಲ್ಲಿ ಕೂತಿರುತ್ತೆ. ಆಗ ಅಲ್ಲಿಗೆ ಒಂದು ಆನೆ ಮತ್ತು ಹದ್ದು ಬರುತ್ತೆ. ಅರೆ, ಈ ಆನೆ ಎಲ್ಲಿಂದ ಬಂತು? ನಮ್ಮ ಕಾಡಲ್ಲಿ ಒಂದು ಆನೆ ಕೂಡ ಇಲ್ಲ ಅಲ್ವಪ್ಪ? ರಾಮು ಆನೆ, ಇದೆಯಾ ನೀಲಿ ಹಕ್ಕಿ? ಓ, ಇದೇನಾ ಹಕ್ಕಿ? ಹಂಗಂತೇಳಿ ಆ ಆನೆ ಆ ಮರವನ್ನು ತಳ್ಳೋದಕ್ಕೆ ನೋಡುತ್ತೆ. ಅರೆ ಆನೆ, ಯಾಕಂಗ್ ಮಾಡ್ತಿದ್ಯಾ? ಯಾಕ್ ನನ್ ಮನೆನ ನೀನ್ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ನಾನ್ ನಿನ್ಗೆ ಏನ ನ್ಯಾಯ ಮಾಡಿದೀನಿ? ಆನೆ ಆ ಮರವನ್ನು ತಳ್ಬಿಡುತ್ತೆ. ಆಮೇಲೆ ನೀಲಿ ಪಕ್ಷಿಯ ಮನೆಯನ್ನು ಅದರ ಕಾಲಿಟ್ಟು ನಾಶ ಮಾಡ್ಬಿಡುತ್ತೆ. ಇಲ್ಲ, ಏನ್ ಕೆಲ್ಸ ಮಾಡಿಟ್ಟಿದ್ಯಾ ದುಷ್ಟ ಆನೆ? ನನ್ನ ಮನೆಯನ್ನು ನಾಶ ಮಾಡಿ ನಿನ್ಗೆ ಏನ್ ಸಿಕ್ತು? ನಾನ್ ನಿನಗೆ ಸರಿಯಾಗಿ ಹೇಳ್ತಿದ್ದೀನಿ, ನೀನ್ ಈ ಕಾಡಿಂದ ಹೊರಟೋಗು. ನಿನ್ನಿಂದ ನಮ್ಮ ಕಾಡಿಗೆ ತುಂಬಾ ನಷ್ಟ ಆಗಿದೆ. ಆಗ ಗಿಳಿ, ಮೇನ, ಪಾರಿವಾಳ ಅಲ್ಲಿಗೆ ಬರುತ್ತೆ. ಹೇಳು ನಿನಗೆ ಹೇಗೆ ನಷ್ಟ ಮಾಡಕ್ ಸಾಧ್ಯ? ಈ ನೀಲಿ ಹಕ್ಕಿನ ಹಿಡಿಯೋಕೆ ಬೇಟೆಗಾರರೆಲ್ಲ ಬರ್ತಾರೆ, ಮತ್ತದನ್ನ ಪೇಟೆಯಲ್ಲಿ ಒಳ್ಳೆ ರೇಟಿಗೆ ಮಾರ್ತಾರೆ. ಯಾವಾಗಾದ್ರೂ ಬೇಟೆಗಾರರು ನಿನ್ನ ಹಿಡಿಯೋಕಂತ ಬಂದ್ರೆ ನಮ್ಮ ಕಾಡಲ್ಲಿ ನಿಲ್ತಾರವರು, ಮತ್ ನಮ್ಮ ಕಾಡಲ್ಲಿ ಬೇಟೆ ಆಡ್ತಾರೆ. ಇದೆಲ್ಲ ನಿನ್ನಿಂದಲೇ ಆಗಿರೋದು. ನಮ್ಮ ರಾಜ ನಿನ್ನ ಇಲ್ಲಿಂದ ಅಟ್ಟೋಕೆ ಅಪ್ಪಣೆ ಮಾಡಿದಾನೆ. ಅದಕ್ಕೆ ನೀನಿಲ್ಲ ಅಂದ್ರೆ ಆ ಬೇಟೆಗಾರರು ಕೂಡ ನಮ್ಮ ಕಾಡಿಗೂ ಬರಲ್ವಲ್ಲ, ಇಲ್ಲೂ ಕೂಡ ಬರಲ್ಲ, ಅಲ್ಲಿಯೂ ಕೂಡ ಬರೋದಿಲ್ಲ. ಇದ್ರಿಂದ ನಮ್ಮ ಕಾಡಿನ ಪ್ರಾಣಿಗಳು ಉಳ್ಕೊಳ್ತವೆ. ಅದನ್ ಕೇಳಿಸ್ಕೊಂಡು ಎಲ್ಲ ಪಕ್ಷಿಗಳು ಪಾಪ ತುಂಬಾ ಬೇಜಾರಾಗ್ತವೆ. ನೀಲಿ ಪಕ್ಷಿ ಪಾಪ ಆಳಕ್ಕೆ ಶುರು ಮಾಡುತ್ತೆ. ನಾನು ಈ ಕಾಡನ್ನ ಸರಿಯಾಗಿ ನೋಡ್ತಿರ್ತೀನಿ, ಮತ್ತೆ ನೀನು ನನಗೆ ಕಂಡ್ರೆ ನಾನು ನನ್ನ ರಾಜನಿಗೆ ಹೇಳಿಬಿಡ್ತೀನಿ, ಮತ್ತ ಅವರು ಮರಣ ದಂಡನೆ ಕೊಡ್ತಾರೆ ನಿಂಗೆ. ಅದನ್ನ ಕೇಳಿ ನೀಲಿ ಪಕ್ಷಿ ಅಳಕ್ ಶುರು ಮಾಡುತ್ತೆ, ಮತ್ತೆ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಈ ಘಟನೆ ನಡೆದ 12 ದಿನಗಳ ನಂತರ ಜಂತುಗಳು, ಪಕ್ಷಿಗಳು ತುಂಬಾನೇ ಸಂತೋಷವಾಗಿ ಇರ್ತವೆ. ರಾಮು ಆನೆ ಕಾಡಲ್ಲಿ ಕೂತ್ಕೊಂಡಿರ್ತಾನೆ. ಇವತ್ತೊಂದು ಹೊಟ್ಟೆ ತುಂಬಾ ಆಹಾರ ಸಿಕ್ಕಿದೆ, ಗಮ್ಮತ್ತಾಯ್ತು. ಆಗ ತುಂಬಾ ಚಿಕ್ಕ ಪಕ್ಷಿಯೊಂದು ಅದರ ಹೊಟ್ಟೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದು ಕೂತಿರೋ ವಿಷಯ ಆನೆಗೆ ಗೊತ್ತಾಗೋದೇ ಇಲ್ಲ. ಅದು ತುಂಬಾ ಜೋರಾಗಿ ಅದರ ಬಾಯಿಯಿಂದ ಆನೆನ ಚುಚ್ಚುತ್ತೆ. ಆಗ ಅದಕ್ಕೆ ತುಂಬಾ ನೋವಾಗತ್ತೆ. ಅಯ್ಯಪ್ಪ, ನಂಗನ್ಸುತ್ತೆ ಯಾವುದೋ ಒಂದು ಸೂಜಿಯಿಂದ ನನ್ನ ಬೆನ್ನಿಗೆ ಚುಚ್ಚಿದಾಗಾಯ್ತು. ಅದರ ಕೆಲ್ಸ ಮುಗಿಸ್ಕೊಂಡು ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಕರಡಿ ಆ ಕಡೆ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಆನೆ ಮಾಡ್ತಾ ಇರೋದನ್ನ ನೋಡಿದ ತಕ್ಷಣ ಅದು ಅದ್ರ ಹತ್ರ ವೇಗವಾಗಿ ಓಡ್ಕೊಂಡು ಹೋಗುತ್ತೆ. ಏ ರಾಮು ಆನೆ, ಏನಾಯ್ತೋ ನಿಂಗೆ? ಹುಷಾರಿಲ್ವಾ? ಮತ್ತೆ ನಿನ್ನ ಬೆನ್ನಂತೂ ನೀಲಿಯಾಗಿದೆ. ನೀನು ವಿಷ ಪದಾರ್ಥ ಏನಾದ್ರೂ ತಿಂದಿದ್ಯೋ? ಇಲ್ಲ, ನಾನೇನು ತಿಂದಿಲ್ಲ ಕಣೋ. ನಾನು ಈಗಲೇ ರಾಜನ್ನ ಕರ್ಕೊಂಬರ್ತೀನಿ, ಅವ್ರಿಗೇನಾದ್ರೂ ಗೊತ್ತಿರ್ಬೋದೇನೋ. ಹಂಗಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಸ್ವಲ್ಪ ತಲೆ ಅದೇ ಪಕ್ಷಿ ಮತ್ತೆ ಬಂದು ಕರಡಿನ ಕೂಡ ಅದ್ರ ಬಾಯಿಂದ ಚುಚ್ಚಿಬಿಡುತ್ತೆ. ಅದಕ್ಕೆ ಪಾಪ ತುಂಬಾ ನೋವಾಗುತ್ತೆ. ಕರಡಿಗೆ ತಲೆ ಚಕ್ಕರ್ ಬರಕ್ ಶುರು ಆಗುತ್ತೆ. ನನಗೇನಾಗ್ತಾ ಇದೆ ಈಗ? ಅಯ್ಯೋ ಅಯ್ಯೋ. ಅವನ ಶರೀರ ಕೂಡ ನೀಲಿ ಬಣ್ಣಕ್ಕೆ ಬದಲಕ್ಕೆ ಶುರು ಆಗತ್ತೆ. ಅವನ್ಗೆ ಕೂಡ ಪಾಪ ತುಂಬಾನೇ ನೋವ್ತಾ ಇರುತ್ತೆ. ಇನ್ನೊಂದ್ ಕಡೆ ಜಿರಾಫೆ ಸ್ವಲ್ಪ ನೀರನ್ನ ಕುಡಿದು ಅದರ ಮನೆಗೆ ಹೋಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಅದೇ ಚಿಕ್ಕ ಪಕ್ಷಿ ಬಂದು ಜಿರಾಫೆ ಮೇಲೆ ಕೂಡ ಕುತ್ಕೊಂಡು ಜಿರಾಫೆನ ಕೂಡ ಕತ್ ಮೇಲೆ ಅದು ಚುಚ್ಚಿಬಿಡುತ್ತೆ. ಅದು ಮಾತ್ರ ಅಲ್ಲದೆ ಬಗೀರ, ಜಿಂಕೆ ಮತ್ತು ಹದ್ದಿಗೆ ಕೂಡ ಇದೇ ಪರಿಸ್ಥಿತಿ. ಬೇರೆ ಜಂತುಗಳಿಗೆ ಇದನ್ನ ನೋಡಿ ಶಾಕ್ ಆಗ್ಬಿಡುತ್ತೆ. ಕಾಡಿನ ರಾಜಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಅವನು ಪಾಪ ಹಾನಿಯಾಗಿರುವ ಎಲ್ಲಾ ಜಂತುಗಳನ್ನು ಒಂದ್ ಜಾಗಕ್ಕೆ ಕರೆಸಿ ಅವನವ್ರನ್ನ ನೋಡಕ್ ಹೋಗ್ತಾನೆ.
ಅವ್ರ ಎಲ್ಲಾರು ಈ ಪರಿಸ್ಥಿತಿಯಲ್ಲಿರೋದನ್ನ ನೋಡಿ ರಾಜಾಗೆ ಪಾಪ ತುಂಬಾನೇ ಬೇಜಾರಾಗತ್ತೆ. ನಾನೀ ಕಾಡಿನ ರಾಜ ಆದರೂ ಕೂಡ ನನಗೂ ಏನೂ ಮಾಡೋಕ್ಕಾಗ್ತಿಲ್ಲ. ನಾನು ಈ ರೋಗಕ್ಕೆ ಮದ್ದು ಹಿಡಿಲಿಲ್ಲ ಅಂದರೆ ನನ್ನ ಕಾಡಿನ ಪ್ರಾಣಿಗಳೆಲ್ಲ ಸತ್ತೋಗ್ತಾವಲ್ಲ. ಮತ್ತು ನಾನೊಬ್ಬ ಇದ್ಕೊಂಡು ಏನು ಮಾಡಲಿ? ಈ ಪ್ರಾಣಿಗಳನ್ನು ಜಾಗ್ರತೆಯಿಂದ ನೋಡ್ಕೊಳ್ಳಿ. ಮತ್ತೊಂದು ವಿಷಯ, ಯಾವುದೇ ಪ್ರಾಣಿ ಮನುಷ್ಯ ನಮ್ಮ ಕಾಡೊಳಗೆ ಬಂದರೂ ಕೂಡ ನನಗೆ ಗೊತ್ತಾಗಬೇಕು. ನನಗನ್ಸುತ್ತೆ ಇದು ಯಾವುದೋ ದೊಡ್ಡ ರೋಗ ಅಥವಾ ಯಾರ್ದೋ ಪ್ಲಾನು. ಎಲ್ಲರೂ ಶೇರ್ ಖಾನ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಶೇರ್ ಖಾನ್ ಈ ಮಹಾಮಾರಿ ಹೆಂಗ್ ಬಂತೋ ತಿಳ್ಕೊಬೇಕಂತ ಹೋಗ್ತಾನೆ. 2 ದಿನದ ನಂತರ ವಾಪಸ್ ಬರ್ತಾನೆ. ಅಲ್ಲಿ ನೋಡಿದ್ರೆ 5 ಜಂತುಗಳ ಪರಿಸ್ಥಿತಿ ಇನ್ನೂ ಹಾಳಾಗಿರುತ್ತೆ. ಅವರೆಲ್ಲರೂ ರಾಜ ಏನಾದ್ರೂ ಪರಿಹಾರ ಹೇಳ್ತಾನೆ ಅಂತ ಆಸೆಯಿಂದ ನೋಡ್ತಿರ್ತಾರೆ. ಈ ಎಲ್ಲಾ ವಿಷಯವನ್ನು ಮರದ ಮೇಲೆ ಕೂತಿರುವ ಆ ಚಿಕ್ಕ ಪಕ್ಷಿ ಕೂಡ ನೋಡ್ತಾ ಇರುತ್ತೆ. ನಂಗನ್ಸುತ್ತೆ ನಾನು ಬೇರೆ ಕಾಡುಗಳಿಗೂ ಹೋಗಿ ಬರ್ಬೇಕಂತ. ಹತ್ರದ ಕಾಡುಗಳಲ್ಲಿ ಈ ರೋಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆಗ ಆ ಚಿಕ್ಕ ಪಕ್ಷಿ ಎಲ್ಲರ ಮುಂದೆ ಒಂದು ಕಲ್ಲು ಮೇಲೆ ಬಂದು ಕುತ್ಕೊಳ್ಳುತ್ತೆ. ಅರೆ, ಇಷ್ಟು ಚಿಕ್ಕ ಹಕ್ಕಿನ? ನಾನು ಚಿಕ್ಕ ಪಕ್ಷಿ. ನಿಮ್ಮ ಕಾಡಲ್ಲಿರುವ ಎಲ್ಲಾ ಜಂತುಗಳು ಹಿಂಗ್ ಕಷ್ಟಪಡ್ತಿದೆ ಅಲ್ಲ, ಅದು ಎಲ್ಲ ನನ್ನಿಂದಾನೇ. ಅರೆ, ನೀನ್ ಯಾಕೆ ಹೀಗೆ ಮಾಡ್ದೆ? ನಮಗ್ ಯಾಕೆ ಹೀಗೆ ಮಾಡ್ದೆ ನೀನು? ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ಕಾಡಲ್ಲಿರುವ ಈ ಆನೆ ಮತ್ತೆ ಹದ್ದು ಬ್ಲೂಲ್ಯಾಂಡ್ ಕಾಡಲ್ಲಿರುವ ನನ್ನ ಸ್ನೇಹಿತನ ಮನೆಯನ್ನು ಹಾಳು ಮಾಡಿದ್ರು. ಮತ್ತೆ ಅದನ್ನ ಕಾಡು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ನಾನು ಹಾಗೆ ರಾಜ ಹೇಳಿದಕ್ ಮಾಡಿದ್ದು. ನನಗೆ ಒಬ್ನಿಗೆ ಬೇಕಂತ ಅಲ್ಲ. ರಾಜ ಹೇಳಿದ್ರು ಅಂತ ನೀವ್ ಮಾಡಿದ್ರ, ಆದ್ರೆ ಅದು ತಪ್ಪು. ನಾನು ಅದೇ ನೀಲಿ ಪಕ್ಷಿಯ ಮಗು. ಆ ಸಮಯದಲ್ಲಿ ನಾನು ಒಂದ್ ಕಡೆ ಬಚ್ಚಿಟ್ಕೊಂಡಿದ್ದೆ. ನಾನು ಎಲ್ಲಾ ನೋಡ್ತಿದ್ದೆ. ಆಗ ನಾನು ಖಂಡಿತ ನಿಮ್ಮ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ನಾನು ಅನ್ಕೊಂಡೆ. ನಿಮ್ಮೆಲ್ಲರಿಂದ ನನ್ನ ಅಮ್ಮ ಈಗ ಒಂದು ದೊಡ್ಡ ಬೆಟ್ಟದ ಮೇಲೆ ಜೀವಿಸ್ತಿದ್ದಾಳೆ. ಅಲ್ಲಿ ಪಾಪ ಅವಳು ತುಂಬಾ ಕಷ್ಟಪಡ್ತಿದ್ದಾಳೆ. ಆದ್ರೆ ಇಲ್ಲಿ ನೀವೆಲ್ಲರೂ ಕಷ್ಟಪಡೋದ್ ನೋಡಿ ನಾನು ತುಂಬಾ ಸಂತೋಷ ಪಡ್ತಿದ್ದೀನಿ. ಹುಟ್ಟಿದಾಗ್ಲಿಂದ ನನ್ನ ಬಾಯಿಗೆ ಒಂದು ಶಕ್ತಿ ಇದೆ. ನನ್ನ ಬಾಯಿಯಿಂದ ನಾನು ಯಾರನ್ನ ಕಚ್ಚಿದ್ರು ಅವರು ಹಿಂಗೆ ಹಾಕ್ತಾರೆ. ಅದನ್ನೇ ನಾನು ಯೂಸ್ ಮಾಡ್ಕೊಂಡೆ. ಬೇಕಂತಾನೆ ನಿಮ್ಮೆಲ್ಲರನ್ನು ಕಚ್ಚಿದೆ. ಇದನ್ನ ಕೇಳಿದ ತಕ್ಷಣ ಜಂತುಗಳೆಲ್ಲ ಶಾಕ್ ಆಗಿ ಅದನ್ನ ನೋಡ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ರಾಜ ಅಂತಾನೆ, ನಿನ್ನ ಅಮ್ಮನನ್ನ ಹೊರಗೆ ಕಳ್ಸೋದಕ್ಕೆ ನನ್ನ ಅಣ್ಣ ಹೇಳಿದ್ದು. ನನಗೆ ಈ ವಿಷಯ ಗೊತ್ತಾದ ಕೂಡ್ಲೇನೆ ನಾನು ಅವನನ್ನ ಈ ಕಾಡಿಂದ ಕಳಿಸ್ಬಿಟ್ಟಿದ್ದೀನಿ. ಮತ್ತೆ ನಾನೀಗ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿ. ನಿನ್ನ ಅಮ್ಮನ ಜೊತೆಗೆ ಅವನು ಮಾಡಿರೋ ಫಲಕ್ಕೆ ಅವನಿಗೆ ಶಿಕ್ಷೆ ಕೊಟ್ಟಾಗಿದೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಪಕ್ಷಿಗೆ ಬೇಜಾರಾಗತ್ತೆ. ನನ್ನನ್ನ ಕ್ಷಮಿಸಿ, ನಾನು ದ್ವೇಷ ತೀರ್ಸ್ಕೋಬೇಕನ್ನೋದ್ರಲ್ಲಿ ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ದಯವಿಟ್ಟು ಕ್ಷಮಿಸಿ. ಈಗ ಹೇಳು, ಈ ವಿಷಾನ ಇವರ ಮೈಯಿಂದ ಹೇಗ್ ಕಮ್ಮಿ ಮಾಡೋದು? ನನಗೆ ಏನೂ ಗೊತ್ತಾಗ್ತಿಲ್ಲ. ಇದರ ಚಿಕಿತ್ಸೆ ಅಮ್ಮನ ಕೈಯಲ್ಲಿ ಮಾತ್ರ ಇದೆ. ವಿಷ ಸೇರಿರುವ ಎಲ್ಲಾ ಜಂತುಗಳ ಶರೀರವನ್ನು ಅಮ್ಮ ಮುಟ್ಟಿದ್ರೆ ಸಾಕು, ಅವರು ಸರಿ ಆಗ್ಬಿಡ್ತಾರೆ. ಅವರು ಆರೋಗ್ಯವಾಗ್ಬಿಡ್ತಾರೆ. ನಾನು ಈಗ್ಲೇ ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಚೋಟು ಪಕ್ಷಿ 2 ಗಂಟೆಗಳ ನಂತರ ಅದರ ತಂದೆ ತಾಯಿಯನ್ನು ಕರ್ಕೊಂಡು ಬರುತ್ತೆ. ನೀಲಿ ಹಕ್ಕಿ, ನಮ್ಮ ಹಳೆಯ ರಾಜ ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಅದಕ್ಕೆ ನಾನು ಕ್ಷಮೆನ ಕೇಳ್ತೀನಿ. ದಯವಿಟ್ಟು ನನ್ನ ಕಾಡಿನ ಪ್ರಾಣಿಗಳನ್ನ ಸರಿ ಮಾಡು. ಇದನ್ನ ಕೇಳಿಸ್ಕೊಂಡು ನೀಲಿ ಪಕ್ಷಿ ಎಲ್ಲರ ಶರೀರದ ಮೇಲೆ ಎಲ್ಲೆಲ್ಲ ಗಾಯ ಆಗಿದ್ಯೋ ಅಲ್ಲಿ ಹೋಗಿ ಮುಟ್ಟುತ್ತೆ. ಮತ್ತೆ ಎಲ್ಲಾ ಜಂತುಗಳು ತಕ್ಷಣ ನಾರ್ಮಲ್ ಆಗ್ಬಿಡ್ತಾರೆ. ಅವ್ರು ಎಲ್ಲರೂ ಆರೋಗ್ಯವಾಗಿರೋದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಮತ್ತೆ ಶೇರ್ ಖಾನ್ ಕೂಡ ಸಂತೋಷ ಪಡ್ತಾನೆ. ನೀಲಿ ಹಕ್ಕಿ, ನಾವು ನಿನ್ನ ಮನೆನ ಮುರಿದಿದ್ದು ನಾವೇ ನಿಮಗೆ ಮನೆ ಮಾಡಿ ಕೊಡ್ತೀವಿ. ಇನ್ನು ಮುಂದೆ ನೀವು ನಮ್ಮ ಕಾಡಲ್ಲೇ ಇರಬಹುದು. ಹೇಗೆ ಚಿಕ್ಕ ಹಕ್ಕಿ, ನಾನು ಸರಿ ಹೇಳಿದ್ನಲ್ವಾ? ಚೋಟು ಪಕ್ಷಿ ತುಂಬಾನೇ ಸಂತೋಷ ಪಟ್ಟು ಹೀಗನ್ನುತ್ತೆ, ಖಂಡಿತ ಶೇರ್ ಖಾನ್, ನೀವು ರಾಜನಾಗಿರುವ ಈ ಕಾಡಲ್ಲಿ ಇರೋದಕ್ಕೆ ನನ್ಗೆ ತುಂಬಾ ಸಂತೋಷ. ಅವತ್ತಿನ ದಿನದಿಂದ ನೀಲಿ ಪಕ್ಷಿಯ ಕುಟುಂಬ ಕೂಡ ಅದೇ ಕಾಡಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ರು ಮತ್ತು ಅವರ ಕಷ್ಟಕಾಲ ಮುಗಿದೋಯ್ತು. ಪ್ರೀತಿಯ ಮಕ್ಕಳೇ, ನಮ್ಗೆ ಕಷ್ಟ ಬಂದಾಗ ಅದಕ್ಕೆ ಸರಿಯಾದ ಪರಿಹಾರವನ್ನು ನಾವು ಹುಡುಕಬೇಕು. ಬೇರೆಯವರು ಇದಕ್ಕೆ ಕಾರಣ ಅಂತ ಅನ್ಕೊಂಡು ಅವ್ರಿಗೆ ಹಾನಿ ಮಾಡೋದು ತುಂಬಾನೇ ತಪ್ಪು. ನಾವಿಬ್ರು ಬಂಗಾರದ ಪಕ್ಷಿ. ಈ ಕಾಡಲ್ಲಿ ನಾವೇ ಸುಂದರವಾದ ಪಕ್ಷಿಗಳು. ನಾವು ನಮ್ಮಂತವ್ರ ಜೊತೆನೆ ಸ್ನೇಹ ಮಾಡ್ಬೇಕು. ಮಾಮೂಲಿ ಪಕ್ಷಿ ಜೊತೆ ಸ್ನೇಹ ಮಾಡೋದಕ್ಕೆ ಅವು ನಮ್ಗೆ ಸಮಾನ ಅಲ್ಲ. ದೂರದಲ್ಲಿರುವ ಕಾಡಲ್ಲಿ ಸುಂದರವಾದ ಬಂಗಾರದ ಪಕ್ಷಿ ಇತ್ತು. ಅದಕ್ಕೆ ಆ ಹೆಸರಿಂಗ್ ಬಂತಂದ್ರೆ ಅದಕ್ಕೆ ಸುಂದರವಾದ ರೆಕ್ಕೆ ಇತ್ತು. ಆ ಕಾಡಲ್ಲಿ ಅದೇ ತುಂಬಾ ಸುಂದರವಾದ ಪಕ್ಷಿ ಅಂತ ಅನ್ಕೊಳ್ಳೋದು. ಒಂದಿನ ಆ ಬಂಗಾರ ಪಕ್ಷಿ
ನೀಲು ಮತ್ತೆ ಟೀನು ಅನ್ನೋ ಅವಳ ಫ್ರೆಂಡ್ಸ್ ಜೊತೆ ಆಡ್ಕೊಳಕ್ಕೆ ಹೋಗುತ್ತೆ. ಆದರೆ ಒಂದು ಹದ್ದು ಅವುಗಳನ್ನ ತಿನ್ನೋದಕ್ಕೆ ಹಿಂದೆನೆ ಬರ್ತಿದೆ ಅಂತ ಅವುಗಳಿಗೆ ಗೊತ್ತಿಲ್ಲ. ಬಂಗಾರದ ಪಕ್ಷಿ ಸಂತೋಷದಿಂದ ಮೇಲೆ ಹಾರ್ತಿತ್ತು. ಒಂದು ಹದ್ದು ಹಿಂದ್ಗಡೆ ಬರ್ತಿರೋದನ್ನ ನೋಡುತ್ತೆ. ಸ್ನೇಹಿತರೆ, ಬೇಗ ಕೆಳಗಡೆ ಇಳಿರಿ, ಹದ್ದು ನಮ್ಮನ್ನ ಹಿಡ್ಕೊಳಕ್ ಬರ್ತಿದೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಸೋನು ಮತ್ತೆ ನೀಲು ಕೆಳಗಡೆ ಇಳಿದು ಬಿಡ್ತಾರೆ. ಆದ್ರೆ ಟೀನು ಪಕ್ಷಿ ಗೊತ್ತಿಲ್ಲದೆ ಮರಕ್ಕೆ ಗುದ್ಕೊಂಡು ಕೆಳಗಡೆ ಬಿದ್ದ್ಬಿಡುತ್ತೆ. ಪೆಟ್ಟು ಬೇರೆ ಆಗಿರುತ್ತೆ. ಅದು ಕೆಳಗಡೆ ಬಿದ್ದಿದ ತಕ್ಷಣ ಮತ್ತೆ ಅದ್ ಕೈಲಿ ಹಾರಕ್ಕೆ ಆಗ್ತಿಲ್ಲ. ಅದನ್ನ ನೋಡಿ ನೀಲು ಪಕ್ಷಿ ಮತ್ತೆ ಸೋನು ಪಕ್ಷಿ ಕೆಳಗಡೆ ಬರ್ತಾರೆ. ಅರೆ ಟೀನು, ಹೆಂಗಿದ್ಯಾ ನೀನು? ನನಗೆ ರೆಕ್ಕೆಯಲ್ಲಿ ಪೆಟ್ಟಾಗಿದೆ, ತುಂಬಾನೇ ನೋವ್ತಾ ಇದೆ. ಹಂಗಂತ ಹೇಳಿ ಅದು ಹಾರದಕ್ಕೆ ಪ್ರಯತ್ನ ಪಡುತ್ತೆ. ನೀನು ಹಾರಕ್ಕೆ ಪ್ರಯತ್ನ ಪಡ್ಬೇಡ, ನಿನ್ಗೆ ಇನ್ನೂ ನೋವುತ್ತೆ. ಈಗ ಇದು ಹೆಂಗ್ ಸರಿ ಮಾಡೋದು? ಇದು ಸರಿ ಮಾಡ್ಬೇಕಂದ್ರೆ ನಾವು ಬಂಗಾರದ ಹೂವ ತಗೊಂಡ್ ಬರ್ಬೇಕು. ಅದು ಆ ಕಪ್ಪಿನ ಬೆಟ್ಟದ ಮೇಲೆ ಇರುತ್ತೆ. ಹಾ, ಆ ಹೂವದ ಬಗ್ಗೆ ನಾನು ಕೇಳಿದೀನಿ. ಆದ್ರೆ ಆ ಕಪ್ಪಿನ ಬೆಟ್ಟದ ಮೇಲೆ ತುಂಬಾನೇ ಕತ್ಲಿಯಾಗಿರುತ್ತಲ್ವಾ? ಆದ್ರೆ ಆ ಬೆಟ್ಟದ ಮೇಲೆ ನೀನ್ ಮಾತ್ರ ಹೋಗಕ್ಕಾಗತ್ತೆ. ಯಾಕಂದ್ರೆ ನಿನ್ಗೆ ಚಂದ್ರನಂತ ಬೆಳಕಿರುತ್ತೆ, ಪ್ರಕಾಶವಾಗಿರ್ತೀಯ. ನಿನಗೆ ಆ ಹೂವ ತರೋದು ತುಂಬಾ ಸುಲಭ. ಅದನ್ನ ಕೇಳಿ ಆ ಬಂಗಾರದ ಪಕ್ಷಿ ಈಗನ್ನುತ್ತೆ, ಹಾ ಸರಿ, ನಾನ್ ಹೋಗಿ ತಗೊಂಡ್ ಬರ್ತೀನಿ, ಆಯ್ತಾ? ಅದನ್ ಕೇಳಿ ಇವ್ರಿಗೆ ತುಂಬಾ ಸಂತೋಷ ಆಗತ್ತೆ. ನೀಲು ಪಕ್ಷಿ ಅಲ್ಲೇ ಇರುತ್ತೆ. ಬಂಗಾರದ ಪಕ್ಷಿ ಹಾರ್ತಾ ಹೋಗುತ್ತೆ. ಅದು ತುಂಬಾ ದೂರ ಇತ್ತು. ಸ್ವಲ್ಪ ದೂರ ಹೋದ್ಮೇಲೆ ಬಂಗಾರದ ಪಕ್ಷಿ ಏನೋ ಒಂದ್ ನೋಡುತ್ತೆ. ಅಲ್ಲಿ ಅದೇ ತರ ಇರುವ ಇನ್ನೊಂದು ಬಂಗಾರದ ಪಕ್ಷಿ ಕೂಡ ಇತ್ತು. ಬಂಗಾರದ ಪಕ್ಷಿಗೆ ಅದನ್ನ ನೋಡಿದ ತಕ್ಷಣ ತುಂಬಾನೇ ಆಶ್ಚರ್ಯ. ಅದನ್ನ ನೋಡಿ ಬೇಗ ಹಾರ್ತಾ ಬಂಗಾರದ ಪಕ್ಷಿ ಹತ್ರ ಹೋಗುತ್ತೆ. ಅದ್ರ ಹತ್ರ ಹೋಗಿ ಅದ್ರ ಜೊತೆ ಈಗಂತ ಮಾತಾಡುತ್ತೆ. ನನ್ನ ಹೆಸರು ಬಂಗಾರದ ಪಕ್ಷಿ. ನೀನ್ ನೋಡೋದಕ್ಕೆ ನನ್ ತರನೇ ಇದೀಯಾ. ಇಲ್ವರೆಗೂ ನಾನು ಯಾವಾಗ್ಲೂ ನಿನ್ನ ನೋಡಿಲ್ಲ. ಎಲ್ಲಿಂದ ಬರ್ತಿದ್ಯಾ? ನನ್ನ ಹೆಸರು ಕೂಡ ಬಂಗಾರದ ಪಕ್ಷಿನೇ. ಬಂಗಾರದ ಪಕ್ಷಿ ನಡೆದಿದ್ದೆಲ್ಲ ಹೇಳಿದ್ ಕೇಳಿ ಇನ್ನೊಂದ್ ಬಂಗಾರದ ಪಕ್ಷಿ ಹೀಗನ್ನುತ್ತೆ, ಬಂಗಾರದ ಪಕ್ಷಿ ಆಗಿದ್ದು ಸಾಧಾರಣ ಪಕ್ಷಿಗಳ ಜೊತೆ ಸ್ನೇಹ ಮಾಡ್ತೀಯ. ಅದು ಅಲ್ದೆ ಅವುಗಳಿಗೋಸ್ಕರ ಬಂಗಾರದ ಹೂ ತರಕ್ ಬೇರೆ ಹೋಗ್ತಿದ್ಯಾ. ಏನೀಗ? ನಾವಿಬ್ರು ಬಂಗಾರದ ಪಕ್ಷಿ. ಈ ಕಾಡಲ್ಲಿ ನಾವೇ ಸುಂದರವಾದ ಪಕ್ಷಿಗಳು. ನಾವು ನಮ್ಮಂತವ್ರ ಜೊತೆನೆ ಸ್ನೇಹ ಮಾಡ್ಬೇಕು. ಮಾಮೂಲಿ ಪಕ್ಷಿ ಜೊತೆ ಸ್ನೇಹ ಮಾಡೋದಕ್ಕೆ ಅವು ನಮ್ಗೆ ಸಮಾನ ಅಲ್ಲ. ಆ ಬಂಗಾರದ ಪಕ್ಷಿ ಇನ್ನೊಂದ್ ಬಂಗಾರದ ಪಕ್ಷಿ ಹೇಳಿದ್ ಮಾತು ಕೇಳಿ ತುಂಬಾನೇ ಗರ್ವ ಬರುತ್ತೆ. ಇನ್ನೊಂದ್ ಕಡೆ ನೀಲು ಪಕ್ಷಿ ಟೀನು ಜೊತೆನೆ ಇತ್ತು. ಬೆಳಗ್ಗೆವರೆಗೂ ಕಾಯ್ತಾನೆ ಇರ್ತಾರೆ. ಅದು ಬರ್ದೇ ಇರೋ ಕಾರಣದಿಂದ ಬೆಳಗಾಗಿದ ತಕ್ಷಣ ನೀಲು ಪಕ್ಷಿ ನಾನೋಗಿ ಬಂಗಾರದ ಪಕ್ಷಿನ ನೋಡ್ ಬರ್ತೀನಿ ಅಂತ ಹೇಳುತ್ತೆ. ಅದು ಟೀನು ಪಕ್ಷಿನ ಅಲ್ಲೇ ಬಿಟ್ಬಿಟ್ಟು ಆಕಾಶಕ್ಕೆ ಎಗರ್ಕೊಂಡು ಹೋಗುತ್ತೆ. ಅದು ಹಾರ್ಕೊಂಡು ಹೋಗ್ತಿದ್ದಾಗ ಅದು 2 ಬಂಗಾರದ ಪಕ್ಷಿಗಳನ್ನ ನೋಡುತ್ತೆ. ಅದನ್ನ ನೋಡಿದ ತಕ್ಷಣ ಅದ್ರ ಹತ್ರ ಹೋಗುತ್ತೆ. ಹೋಗಿ ಅದತ್ರ ಹೀಗಂತ ಕೇಳುತ್ತೆ, ಬಂಗಾರದ ಪಕ್ಷಿ, ನೀನು ಟೀನು ಪಕ್ಷಿಗೆ ಬಂಗಾರದ ಹೂವ ತರಕ್ ಬಂದೆ ಅಲ್ವಾ? ಈಗ ಇಲ್ಲೇನ್ ಮಾಡ್ತಿದ್ಯಾ? ನನ್ನನ್ನ ಕ್ಷಮಿಸು, ನೀವು ನನ್ನ ಸ್ನೇಹಿತರಲ್ಲ. ನಂತರನೇ ಇರುವ ಈ ಬಂಗಾರದ ಪಕ್ಷಿನೇ ನನ್ನ ಸ್ನೇಹಿತಿ. ಓ, ನೀನ್ ಸುಂದರವಾಗಿದೀಯ ಅಂತ ನಿನ್ಗೆ ಗರ್ವ ಆಯ್ತು. ಹೆಂಗ ಒಂದಿನ ಕಳ್ದೋಗ್ಬಿಡ್ತು. ನಾನೇ ಆ ಬೆಟ್ಟಕ್ಕೆ ಹೋಗಿ ಬಂಗಾರದ ಹೂಗಳನ್ನ ತರ್ತೀನಿ. ನೀಲು ಪಕ್ಷಿ ವೇಗವಾಗಿ ಹಾರ್ಕೊಂಡು ಹೋಗುತ್ತೆ. ಸ್ವಲ್ಪ ತಾದ್ಮೇಲೆ ಆ ಬೆಟ್ಟದಿಂದ ಬಂಗಾರದ ಹೂಗಳನ್ನ ತಗೊಂಡ್ ಬರುತ್ತೆ. ಬಂಗಾರದ ಹೂವ ನೋಡಿ ಟೀನು ಪಕ್ಷಿಗೆ ತುಂಬಾ ಸಂತೋಷ ಆಗತ್ತೆ. ಅರೆ ನೀಲು, ನೀನು ಒಬ್ಳೆ ಬರ್ತಿದೀಯಾ? ಬಂಗಾರದ ಪಕ್ಷಿಯಲ್ಲಿ ನೀಲು ಅದರ ಬಾಯಲ್ಲಿರುವ ಹೂಗಳನ್ನ ಭೂಮಿ ಮೇಲೆ ಇಟ್ಟು ಹೀಗನ್ನುತ್ತೆ, ಮೊದಲು ಈ ಹೂಗಳನ್ನ ತಿಂದು ನಿನ್ ನೋವ್ನ ಸರಿ ಮಾಡ್ಕೋ. ಟೀನು ಆ ಹೂಗಳಲ್ಲಿ ಒಂದು ಹೂವನ್ನ ತಿನ್ನುತ್ತೆ. ಅದರ ನೋವು ಸಹ ಸರಿಯಾಗಿ ಅದು ಹಾರೋದಕ್ಕೆ ರೆಡಿ ಆಗ್ಬಿಡುತ್ತೆ. ಅದು ತುಂಬಾನೇ ಸಂತೋಷವಾಗಿರುತ್ತೆ. ತುಂಬಾ ತುಂಬಾ ಧನ್ಯವಾದ ಮಿತ್ರಮ. ಈಗ ಹೇಳು, ಏನಾಯ್ತು? ಅದನ್ ಕೇಳಿಸ್ಕೊಂಡು ನೀಲು ಪಕ್ಷಿ ನಡೆದಿದ್ದೆಲ್ಲ ಹೇಳುತ್ತೆ. ಅದನ್ನ ಕೇಳಿಸ್ಕೊಂಡು ಟೀನುಗೆ ಬೇಜಾರಾಗತ್ತೆ. ಅದು 2 ಇನ್ನೊಂದ್ಸಲ ಬಂಗಾರದ ಪಕ್ಷಿ ಜೊತೆ ಸ್ನೇಹನೇ ಮಾಡ್ಬಾರ್ದಂತ ಅನ್ಕೊಳ್ಳುತ್ತೆ. ಬಂಗಾರದ ಪಕ್ಷಿ ಅದರ ಹೊಸ ಸ್ನೇಹಿತೆ ಜೊತೆ ತುಂಬಾ ಸಂತೋಷವಾಗಿರುತ್ತೆ. ಹಾರಾಡ್ತಾ ದಿನ ಎಲ್ಲ ಸಂತೋಷವಾಗಿ ಆಟಾಡ್ತಿತ್ತು.
ಆ 2 ಪಕ್ಷಿಗಳು ಬೇರೆ ಪಕ್ಷಿಗಳ ಹತ್ರ ಮಾತಾಡೋದ್ ಸಹ ಇಲ್ಲ, ಯಾಕಂದ್ರೆ ಅವ್ರಿಗೆ ಸಮಾನವಾಗಿ ಬೇರೆ ಯಾವ ಪಕ್ಷಿಗಳು ಇಲ್ಲ ಅಂತ ಅವರಿಬ್ರು ಅನ್ಕೋತಿದ್ರು. ಕಾಡಲ್ಲೊಂದಿನ ತುಂಬಾ ಜೋರ್ ಮಳೆ ಬೀಳ್ತಿತ್ತು. ಆ 2 ಪಕ್ಷಿಗಳು ಎಗರ್ತಾ ಬಂದು ಒಂದ್ ಮರದ ಮೇಲೆ ಕೂರುತ್ತೆ. ಸಡನ್ ಆಗಿ ಜೋರಾಗಿ ಗಾಳಿ ಬರುತ್ತೆ. ಆ ಗಾಳಿಯ ಫೋರ್ಸ್ಗೆ ಎಲೆ ಒಂದು ಪಕ್ಷಿ ಮೇಲೆ ಬೀಳುತ್ತೆ. ಅದು ಭೂಮಿ ಮೇಲೆ ಕೆಸರೊಳಗಡೆ ಬಿದ್ಬಿಡುತ್ತೆ. ಮಳೆ ನಿಂತೋಯ್ತು. ಆದ್ರೆ ಆ ಬಂಗಾರದ ಪಕ್ಷಿ ಪೂರ್ತಿಯಾಗಿ ಕೆಸರೊಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ಅದ್ರ ಕೈಯಲ್ಲಿ ಹಾರಾಡಕ್ಕೂ ಆಗ್ತಿಲ್ಲ. ನೀನು ಮೇಲೇನೆ ಇದ್ದು ಏನ್ ಮಾಡ್ತಿದ್ಯಾ? ಕೆಳಗ್ ಬಂದು ನನ್ಗೆ ಸಹಾಯ ಮಾಡು. ಅದನ್ ಕೇಳಿ 2ನೇ ಪಕ್ಷಿ ಕೆಳಗಡೆ ಬರುತ್ತೆ. ಅದು ನೆಲದ ಮೇಲೆ ನಿಲ್ಲದೇನೆ ಆನ್ಸರ್ ಕೊಡುತ್ತೆ. ನಿನ್ನ ನೋಡೋದಕ್ಕೆ ಅಸಹ್ಯವಾಗಿದೆ. ನೀನ್ ಯಾವಾಗ್ವರ್ಗೂ ಬಂಗಾರದ ಬಣ್ಣದಲ್ಲಿದ್ಯೋ ಅವಾಗ್ವರ್ಗುನೇ ನಾನ್ ನಿನ್ ಜೊತೆ ಸ್ನೇಹ ಮಾಡೋದು. ನಾನು ಈಗ್ಲೂ ಹಂಗೆ ಇದ್ದೀನಿ. ಸ್ವಲ್ಪ ನೀರ್ ತಗೊಂಬಂದ್ ಕೊಟ್ರೆ ನಾನು ಮತ್ತೆ ಬಂಗಾರದ ಬಣ್ಣ ಹಾಕ್ಬಿಡ್ತೀನಿ. ನನ್ಗೆ ಸಹಾಯ ಮಾಡು. ನಾನ್ ನಿನ್ಗೆ ನೀರ್ ತಂದ್ ಕೊಟ್ರು ಸಹ ಮತ್ತೆ ನೀನು ಇದೇ ಬಣ್ಣದಲ್ಲಿದ್ರೆ ನಾನ್ ನಿನ್ಗೆ ನೀರ್ ತರೋದಿಲ್ಲ. ನೀನು ನನ್ ಫ್ರೆಂಡು ಅಲ್ಲ. ನೀನು ತುಂಬಾ ಅಸಹ್ಯವಾಗಿದ್ಯಾ, ಅದಕ್ಕೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆವಾಗ ಬಂಗಾರದ ಪಕ್ಷಿಗೆ ಅವಳ ಸ್ನೇಹಿತೆಯರು ಜ್ಞಾಪಕ ಬರ್ತಾರೆ. ಅದರ ರೆಕ್ಕೆಗಳು ಸಿಕ್ಕಾಕೊಂಡ್ಬಿಟ್ಟಿದೆ. ಅದರಿಂದ ಅದರ ಕೈಯಲ್ಲಿ ಹಾರಕ್ಕೂ ಆಗ್ತಿಲ್ಲ. ಅದು ಅಲ್ಲೇ ಸಿಕ್ಕಾಕೊಂಡು ಬೇಜಾರ ಕೂತಿತ್ತು. ಆಗ ಅವಳ ಸ್ನೇಹಿತೆಯರು ಇಬ್ರು ಅಲ್ಲಿಗೆ ಬರ್ತಾರೆ. ಅವರಿಬ್ರು ಅದನ್ನ ನೋಡಿ ಅದ್ರ ಹತ್ರ ಹೋಗ್ತಾರೆ. ಅರೆ, ನೀನೇನು ಹಿಂಗ್ ಬಿದ್ದಿದ್ಯಾ? ಇದ್ರೊಳಗಡೆ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದ್ಯಾ? ಟೀನು, ನೀಲು, ನಿಮ್ಗೆ ನಾನ್ ಜ್ಞಾಪಕ ಇಲ್ವಾ? ನಾನು ಬಂಗಾರದ ಪಕ್ಷಿ. ಆದ್ರೆ ನಿನ್ಗೆ ಹಿಂಗಾಯ್ತು? ನಿನ್ನ ಸ್ನೇಹಿತೆಯಲ್ಲಿ. ಆಗ ಬಂಗಾರದ ಪಕ್ಷಿ ಅವರಿಬ್ರತ್ರ ಕ್ಷಮಾಪಣೆ ಕೇಳುತ್ತೆ. ಆಗ ನೀಲು ಪಕ್ಷಿ ಈಗನ್ನುತ್ತೆ, ನೀನು ನಮ್ಮಿಬ್ಬರ ಬಗ್ಗೆ ಏನನ್ಕೊಂಡೆ? ನಾವು ನಿನ್ನಂತ ಸುಂದರವಾಗಿಲ್ಲ ಅಂತ ಅಲ್ವಾ? ಏನು ಎಲ್ಲೋಗ್ಬಿಡ್ತು ಅದು? ನಿನ್ನ ಸ್ಥಾಯಿಗೆ ತಕ್ಕ ನಿನ್ನ ಸ್ನೇಹಿತೆ ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟಿದೆ ನೋಡು. ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ. ಈ ರೀತಿ ನಾನು ಇನ್ಮೇಲೆ ಯಾವಾಗ್ಲೂ ನಡ್ಕೊಳ್ಳೋದಿಲ್ಲ. ನೀಲು ಮತ್ತೆ ಟೀನು ಅದನ್ ಕೇಳಿಸ್ಕೊಂಡಿದ್ಮೇಲೆ ಹೋಗಿ ಒಂದು ಚಿಕ್ಕ ಕಟ್ಗೆನ ತಗೊಂಬಂದು ಅದರ ಬಾಯಿಯಿಂದ ಅದನ್ನ ಹಿಡ್ಕೊಳಕ್ ಹೇಳ್ತಾರೆ. ಬಂಗಾರದ ಪಕ್ಷಿ ಅದರ ಬಾಯ ಸಹಾಯದಿಂದ ಕಟ್ಗೆನ ಹಿಡ್ಕೊಳ್ಳುತ್ತೆ. ಆ ಕಟ್ಗೆನ 2 ಪಕ್ಷಿಗಳು 2 ಕಡೆ ಹಿಡ್ಕೊಂಡು ಅದರ ರೆಕ್ಕೆಯ ಸಹಾಯದಿಂದ ಹಾರ್ಕೊಂಡ್ ಹೋಗುತ್ತೆ. ಅದನ್ನ ಒಂದು ನದಿಯ ಬಳಿ ಎತ್ಕೊಂಡೋಗಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. 2 ಸಲ ಸ್ನಾನ ಮಾಡಿಸ್ತಾರೆ. ಹಂಗ್ ಮಾಡಿದ್ಮೇಲೆ ಅದರ ಶರೀರ ಮತ್ತೆ ರೆಕ್ಕೆ ಮೇಲೆ ಇರುವ ಕೆಸರು ಎಲ್ಲಾ ಹೋಗ್ಬಿಡುತ್ತೆ. ಮತ್ತೆ ಅದು ಬಂಗಾರದ ಪಕ್ಷಿಯಾಗಿ ಬದಲಾಗತ್ತೆ. ಮತ್ತೆ ಅದು ಯಾವಾಗ್ಲೂ ಆಡ್ಕೊಳ್ಳೋ ಜಾಗಕ್ಕೆ ಅದರ ಸ್ನೇಹಿತೆಯರ ಜೊತೆ ಹೋಗ್ಬಿಡುತ್ತೆ.